ಜೊತೆ ನೀನು ಕಮ್ಮಿ ಮಾಡಿದ್ಯಲ್ಲ, ಹಂಗಾರೆ ನಾನು ನಿಮ್ಮ ಮೇಲೆ ರಿಕವರಿ ಕಂಪ್ಲೇಂಟ್ ಹಾಕೋಬೋದಾ, ನಿಮ್ಮ ಮನೆ ಬಾಗಿಲು ಬಂದು ಕುಂತ್ಕೋಬೋದಾ? ಲಾ ಆ್ಯಂಡ್ ಆರ್ಡರ್ ತಪ್ಪು ತಾನೆ, ಅದೇ ಥರ ಇದು ತಪ್ಪೆ. ಸೊ ನಾನು ಹೇಳೋವಂಥದ್ದು, ದೇಶದ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ ಸರ್, ಅದನ್ನು ಬಳಸ್ಕೊಳ್ಳೋವಂಥ ರೀತಿ ಬೇಕು. ಪೊಲೀಸರು ಯಾಕೆ ಸಾಯ್ತಿದ್ದೀರಿ ಸರ್? ಒಂದು ನಿಮಿಷ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇವಾಗ ಮೊನ್ನೆ ಗುಂಪು ಸೇರ್ಕೊಂಡ ತಕ್ಷಣ ಅವ್ನು ಓಡೋದ, ನನಗೆ ಹಾಲು ಕುಡ್ದ ಸಂತೋಷ ನೋಡೋಗ್ತಿದ್ರೆ ಯಾರೊಬ್ಬ ಬ್ಯಾಂಕ್ ಅವ್ನು ಮನೆಗೆ ಹೋದ್ರೆ ಅವ್ರ ಅಮ್ಮನೇ ಚಪ್ಪಲಿ ಹೊಡೆದಿರ್ತಾರೆ ಅವನಿಗೆ, ಹಿಂಗೆಲ್ಲ ಮಾಡಿದ್ಯಾ ನೀನು, ಈ ಥರ ಎಲ್ಲ ಬೇಕಾ ದುಡ್ಡು ಸಂಪಾದನೆ ಮಾಡೋದು ಅಂತ. ಸತ್ಯ ಸರ್ ಇದೆಲ್ಲ. ಯಾರು ಕಷ್ಟದಲ್ಲಿದ್ದಾರೋ ನೀನು ಅವ್ರ ಮನೆಗೆ ಹೋಗಿ ತಾಲಿ ಈಸ್ಕೊಂಡು ದುಡ್ಡು ಕೊಡು ಅಂದರೆ, ಇದೆಲ್ಲ ನೀನು ಕೊಡಬೇಕಂದ್ರಲ್ಲೇ ಕಂಡೀಷನ್ಸ್ ಇರ್ತವೆ. ನೀನೇನಾದರೂ ಮಾರ್ಟಿಗೇಜ್ ಮಾಡ್ಕೊಂಡಿದ್ಯಾ, ಅದನ್ನ ಕೋರ್ಟಲ್ಲಿ ಹೋಗಿ ಆದೇಶ ತೊಗೊಂಬ. 1 ಕುಂಟೆನೋ 2 ಕುಂಟೆನೋ ಮಾರ್ಕ್ ಕೊಡ್ತಾರೆ. ಏನು ಇಲ್ದಿರೋರಿಗೆ ಸಾಲ ಯಾಕೆ ಕೊಟ್ಟಿದ್ಯಾ ನೀನು? ಯಾಕೆ ಅಂದರೆ ಆ ಪಾಲಿಸೀಸೇ ಆಗಿರೋದು. ಸ್ಮಾಲ್ ಫೈನಾನ್ಸ್ ಕೊಡೋದಿಂತಕ್ಕೆ ಯಾವುದೋ ಒಂದು ಕಾರಣಕ್ಕೆ. ಇವಾಗ ನಿಮಗೆ ಒಂದು ಸ್ಮಾಲ್ ಫೈನಾನ್ಸ್ ಏನು ಕೊಡ್ತಿದ್ದೀರಿ? ವೃತ್ತಿ ಪರವಾಗಿ ಕೊಡ್ತೀರಾ? ಏನೋ ಒಂದು ಬೆಳವಣಿಗೆ ಮಾಡೋಕ್ಕೆ ಕೊಡ್ತೀರಾ? ಅದರಲ್ಲಿ ಲಾಭದಾಯಕವಾಗಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ನೀವು ಕಾನೂನಲ್ಲಿ